ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವಾರ್. ವಿದ್ಯಾರ್ಥಿಗಳೇ ಎಲ್ಲರಿಗೂ ಹೇಳಿದ್ದ ನಿಮ್ಗೆ ಮೆಡಿಕಲ್ ಬಗ್ಗೆ ಕ್ಲಿಯರ್ ಅಂಡ್ ಕಟ್ ಆಗಿ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಆ ಮಾತಿನ ಪ್ರಕಾರ ನಾನು ಈಗ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇನೆ. ಕೊಟ್ಟ ಮಾತು ತಪ್ಪೋದಿಲ್ಲ. ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ. ಮಾಡಲ್ಲ ಅಂತ ಹೇಳಿದ್ರೆ ದೇವರಣಿಗೂ ಮಾಡೋದಿಲ್ಲ. ಸೊ ಈಗ ಎಲ್ಲರಿಗೂ ಅವಶ್ಯಕತೆ ಏನಿತ್ತು ಅಂತಂದ್ರೆ ಮೆಡಿಕಲ್ ಬಗ್ಗೆ ಯಾರು ಮಾಹಿತಿ ಕೊಡ್ತಾ ಇರಲಿಲ್ಲ. ನಾನು ಯೂಟ್ಯೂಬ್ ಎಲ್ಲ ಚೆಕ್ ಮಾಡಿದಾಗ ಮೆಡಿಕಲ್ ಬಗ್ಗೆ ಮಾಹಿತಿಯನ್ನ ಯಾರು ಕೊಟ್ಟಿರ್ಲಿಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ನಾನು ನಿಮ್ಗೆ ಪೂರ್ತಿ ಪಿನ್ ಟು ಪಿನ್ A to Z ಡೀಟೇಲ್ಸ್ ಆಗಿ ಎಲ್ಲ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಲಕ್ಷ ಕೊಟ್ಟ ವಿಡಿಯೋವನ್ನ ಕೊನೆ ತನಕ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡ್ತಾರೆ ಎಂಬುದ್ರ ಬಗ್ಗೆ ನಾವು ಈಗ ತಿಳ್ಕೊಂತ ಹೋಗೋಣ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡ್ರಿ ಆಗಿದ್ರ. ಫಸ್ಟ್ ನೀವು ಏನದ ಇಲ್ಲಿ ನೋಡ್ರಿ, ಮೆಡಿಕಲ್ ಹೋಗುವ ಮುಂಚೆ ಮಾಡಬೇಕಾದ ಕೆಲಸ. ಮೆಡಿಕಲ್ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ರಿ, ನೀವು ಆರ್ಮಿ ಮೆಡಿಕಲ್ ಹೊಂಟಿದ್ರಿ ಅಂತಂದ್ರ ಅಲ್ಲಿ ಹೋದ್ರ ಅವ್ರು ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಅನ್ಸ್ಬೇಕ, ಓ ಇವು ಆರ್ಮಿಗೆ ಲಯಕ್ ಅದಾನಂತೆ. ಆ ರೀತಿ ಕಾಣ್ತಿರ್ಬೇಕು ನೀವು. ಅದಕ್ಕ ಏನ್ ಮಾಡ್ಬೇಕಂತ ಒಂದು ಮಸ್ತ್ ಅಂಡ್ ಕಟ್ ಆಗಿ ಆರ್ಮಿ ಕಟಿಂಗ್ ಮಾಡ್ಸ್ಕೊಂಡ್ರಿ. ಒಂದ್ಸರ್ತಿ ಆರ್ಮಿ ಕಟಿಂಗ್ ಮಾಡ್ಸ್ಕೊಂಡ್ರಿ. ಸಾಧ್ಯವಾದ್ರ ಸೇವ್ ಮಾಡ್ಕೊಂಡ್ರಿ. ಯಾಕಂದ್ರ ಬಾಯ್ಸ್ಗೆ ಏನಂತರ ಒಂಥರ ಗಡ್ಡ ಬಿಡಿದ್ರೆ ಭಾರಿ ಹುಮ್ಮಸ್ ಇರ್ತದ. ಸೊ ಆದ್ರೂ ನಿಮ್ಗೆ ಜಾಬ್ ಬೇಕಂದ್ರ ತೆಗಿಲೇಬೇಕು. ಅದಕ್ಕೆ ಮಾಡ್ರಿ, ಸೇವಿಂಗ್ ಮಾಡ್ಕೊಂಡ ಪರ್ಫೆಕ್ಟ್ ಆಗಿ ಮಸ್ತ್ ಆಗಿ ಜಬರ್ದಸ್ತ್ ಆಗಿ ಒಂದು ಕಟಿಂಗ್ ಮಾಡ್ಸ್ಕೊಂಡ ಹೋಗ್ರಿ. ನಂತರ ಏನ್ ಮಾಡ್ರಿ ಅಂತಂದ್ರ ಕರೆಕ್ಟ್ ನಿಮ್ಮ ಪ್ರವೇಶಿ ಪಾಠದಾಗಿಂದ ಏನ್ ಮಾಡಿದ್ರ ಹೇರ್ನ ಪೂರ್ತಿ ಸೇವ್ ಮಾಡ್ಕೊಂಡ್ರಿ. ನಿಮ್ಗ ಫಸ್ಟ್ ಹೇಳ್ತೀನಿ ಕೇರಿ, ಯಾವುದೇ ರೀತಿಯಿಂದ ಇದನ್ನ ನಾಚ್ಕೊಂತ ವಿಡಿಯೋ ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರ ಲೈಫ್ ಪ್ರಶ್ನೆ. ಇದನ್ನೆಲ್ಲ ನೀವು ಮಾಡಿದ್ರೆ ನಿಮ್ ಲೈಫ್ ಮುಂದೆ ಹೋಗ್ತದೆ. ಆರ್ಮಿ ಒಳಗ ಸ್ಪೆಷಲಿ ಆರ್ಮಿ ಒಳಗ A to Z ಚೆಕ್ ಮಾಡ್ತಾರ. ಅದೇನ್ ಚೆಕ್ ಮಾಡ್ತಾರೆ ಎಲ್ಲ ನಿಮ್ಗೆ ನಾ ಹೇಳ್ತಾ ಹೋಗ್ತೀನಿ. ನಂತರ ಇದ್ರೊಳಗೆ ನೀವು ನಾಚ್ಕೊಂತ ಅವಶ್ಯಕತೆ ಇಲ್ಲ. ನಾಚೋದು ಬೇಡ ಬೇಡ, ಆಯ್ತಾ. ನಾಚಿಕೆ ಬಿಟ್ಟು ನಾನು ಹೇಳ್ತೀನಿ, ನಾಚಿಕೆ ಬಿಟ್ಟು ನೀವು ನೋಡ್ರಿ, ಆಯ್ತಾ. ಓಕೆ, ಏನ್ ಮಾಡಿದ್ರ ಪ್ರೈವೇಟ್ ಪಾಠದಾಗಿಂದ ಎಲ್ಲಾನು ಕ್ಲೀನ್ ಸೇವ್ ಮಾಡ್ಕೋಬಹುದು. ಯಾಕಂತಂದ್ರ ಅಲ್ಲಿ ಬಂದವರು ಅವ್ರು ಏನ್ ಮಾಡ್ತಾರ ಅಂತ ನಿಮ್ಮಲ್ಲಿ ನೆಗೆಟಿವ್ ಹುಡುಕ್ತಾರ ಅವ್ರು. ಆರ್ಮಿ ಅವರು ನೆಗೆಟಿವ್ ಹುಡುಕುವಾಗ ನಿಮ್ದು ಏನಾದ್ರು ಒಂದ ನೆಗೆಟಿವ್ ಸಿಕ್ಕಿದ್ರ ಅದ ಸಿಟ್ಟಿನಿಂದ ಏನ್ ಮಾಡ್ತಾರ ಅವ್ರ, ಸಿಟ್ಟಿನ ನಿಮ್ನ ಫೇಲು ಮಾಡುವಂತ ಚಾನ್ಸಸ್ ಭಾಳ ಇರ್ತದ. ಸೊ ಆ ಕಾರಣಕ್ಕಾಗಿ ಸೇವ್ ಮಾಡ್ಕೊಂಡ್ರಿ. ನಂತರ ಏನ್ ಮಾಡ್ರಿ ಅಂದ್ರ ಹಲ್ಲನ್ನ ಸರಿಯಾಗಿ ಉಜ್ಕೊಂಡ್ ಹೋಗ್ರಿ. ಅಲ್ಲ ಏನ್ ಮಾಡ್ರಿ, ಒಂದು ನೀವು ದಿನ ತಿಕ್ತಿರ್ಲ ಗೊತ್ತಿಲ್ಲ, ಹೋಗುದಿಸ್ ಮಾತ್ರ ಅದನ್ನ ತಿಕ್ಕೊಂಡ್ ಹೋಗ್ರಿ. ಯಾಕಂತಂದ್ರ ತಂಬಾಕು ತಿನ್ನೋದು ಪೂರ್ತಿ ಹಸನ ಕ್ಲೀನ್ ಮಾಡ್ಕೊಂಡ್ ಹೋಗ್ರಿ. ಅವನ್ನೆಲ್ಲ ಕ್ಲೀನ್ ಮಾಡ್ಸ್ಕೊಂಡ್ ಹೋಗ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಹೋಗುವ ಮುಂಚೆ. ನೆಕ್ಸ್ಟ್ ನೆಕ್ಸ್ಟ್ ಏನದ, ಹಾ, ಕಿವಿಗಳನ್ನು ಹೇಗೆ ಪರಿಶೀಲಿಸುತ್ತಾರೆ. ಕಿವಿ ಹೇಗೆ ಪರಿಶೀಲಿಸ್ತಾರೆ ಅಂತಂದ್ರ ಅವ್ರ ಕಡೆ ಒಂದ ಚೆಕ್ಕಿಂಗ್ ಇದಿರ್ತದ, ಒಂದ ಇದಿರ್ತದ ಚೆಕ್ಕಿಂಗ್. ಈ ರೀತಿ ಚೆಕ್ ಮಾಡ್ತಾರ. ಅವ್ರು ಏನ್ ನೋಡ್ತಾರ ಅಂದ್ರೆ ಕಿವಿ ಒಳಗ ಕಿವಿ ಒಡೆದಿರ್ತಾವಲ್ಲ, ಒಡೆದ್ ಸೋತಿರ್ತಾವಲ್ಲ, ಅದನ್ನ ಚೆಕ್ ಮಾಡ್ತಾರ. ಒಡೆದ್ ಸೋರಿದ್ರ ಮಾತ್ರ ಪಾಯಿಂಟ್ ಬರೀತಾರು. ನಂದು ಒಡೆದ್ ಸೋರಂಗಿಲ್ಲ, ಸೊ ನಂದ ಪಾಯಿಂಟ್ ಬರಂಗಿಲ್ಲ ಅಂತ ತಿಳ್ಕೊಂಡ ನೀವು ಕಿವಿ ಕ್ಲೀನ್ ಮಾಡ್ಕೊಂಡ ಹೋಗಾಕ ಹೋಗ್ಬೇಡ. ಯಾಕಂದ್ರ ಕಿವ್ಯಾಗ ಜಸ್ಟ್ ಈ ತರ ಹೊಲಸ ಕೂಗಿನಿಂತಾರಲ್ಲ, ಕೂಗ್ನಿ ಕಿವ್ಯಾಗ ಜಸ್ಟ್ ಹೊಲಸಿದ್ರು ನಿಮ್ಗೆ ಪಾಯಿಂಟ್ ಬರೀತಾರೆ. ಅದನ್ನ ಸರಿಯಾಗಿ ಕ್ಲೀನ್ ಮಾಡ್ಕೊಂಡ್ ಹೋಗ್ರಿ. ಓಕೆ, ನೆಕ್ಸ್ಟ್ ಕಿವಿ ಪಾಠ ಆಯ್ತು. ನೆಕ್ಸ್ಟ್ ಏನ್ ನೋಡ್ತಾರ ಅಂತಂದ್ರ, ಹಾ ಇಲ್ಲಿ ಬಂತು ನೋಡ್ರಿ, ಇದು ಮೇನ್ ಇಂಪಾರ್ಟೆಂಟ್. 6x6 ಯಾವ ರೀತಿ ಚೆಕ್ ಮಾಡ್ತಾರ ಅಂದ್ರ ಒಂದ್ 10 ಫೀಟ್ ದೂರ ಏನ್ ಮಾಡ್ತಾರ ಅಂದ್ರ ಈ ರೀತಿ ಒಂದ ಚಾಟ್ ಹಚ್ಚಿರ್ತಾರ. ಅದ್ರೊಳಗ ಅಲ್ಫಾಬೆಟ್ಸ್ ಇರ್ತಾವ, ABCD ಈ ರೀತಿ ಅಲ್ಫಾಬೆಟ್ಸ್ ಇರ್ತಾವ. ನಿಮ್ಗೆ ಏನ್ ಮಾಡ್ತಾರಂದ್ರ ದೂರಿಂದ ನಿಲ್ಲಿಸಿ ಒಂದ್ ಕಣ್ ಮುಚ್ಚಿ ಅದನ್ನ ಈಗ ಸ್ಪೆಲ್ಲಿಂಗ್ ಹೇಳ್ಬೇಕು. ನಂತರ ಈ ಕಣ್ ಮ್ಯಾಗ ಒಂದು ಹಾಯ್ ಇಡ್ತಾರ. ನಂತರ ಆ ಸ್ಪೆಲ್ಲಿಂಗ್ ಹೇಳ್ಬೇಕು. ಈ ರೀತಿಯಿಂದ ಕಣ್ಗಳನ್ನ ಚೆಕ್ ಮಾಡ್ತಾರ. ಕಣ್ಣ ಭಾಳ ಹಾರ್ಡ್ ಚೆಕ್ ಮಾಡ್ತಾರ. ನೀವು ಅಂಜ್ಕೊಂತ ಏನಾದ್ರು ತಪ್ಪು ಹೇರಿದ್ರ ಕಣ್ಣಿನೊಳಗೆ ಪಾಯಿಂಟ್ ಬರಂದ್ರ ಕ್ಲಿಯರ್ ಆಗೋ ಚಾನ್ಸಸ್ ಭಾಳ ಕಡಿಮೆ. ಈತ ಮೇನ್ ಇಂಪಾರ್ಟೆಂಟ್ ಅವ್ರ ಕಣ್ಣ ಚೆಕ್ ಮಾಡಿರ್ತಾರ. ಕಣ್ಣಿನೊಳಗೆ ಸ್ವಲ್ಪ ಅವಾಗ ನೀವು ಏನ್ ಮಾಡ್ತೀಗ ತೋರ್ಸಿದ್ನಾಗ ಲಕ್ಷ ಕೊಟ್ಟ ಅಂಜಲ್ದ ಕರೆಕ್ಟಾಗಿ ಹೇಳ್ರಿ. ಆಯ್ತಾ, ಅವ್ರೇನ್ ಮಾಡೋದಿಲ್ಲ ನಿಮ್ಗೆ. ಏನೋ ತಪ್ಪು ಮಾಡ್ರಿನ ಬೀಳ್ತಾವ ನಿಮ್ಗೆ ಮತ್ತೆ. ಓಕೆ, ಅದಕ್ಕೆ ಸ್ವಲ್ಪ ಲಕ್ಷ ಕೊಟ್ಟ ಕರೆಕ್ಟ್ ನೋಟ್ ಹೇಳ್ರಿ. ಆಯ್ತಾ. ಓಕೆ, ಇದು 6x6 ಆಯ್ತು. ನಂತರ ಕಣ್ಣಿನೊಳಗೆ ಮತ್ತೊಂದು ಬರ್ತದೆ. ಏನ್ ಬರ್ತದೆ ಅಂತಂದ್ರ ಕಲರ್ ಬ್ಲೈಂಡ್ನೆಸ್, ಬಣ್ಣ ಕುರುಡುತನ. ಕಲರ್ ಬ್ಲೈಂಡ್ನೆಸ್ ಅನ್ನ ಯಾವ ರೀತಿ ನೋಡ್ತಾರ ಅಂತಂದ್ರ ಈ ರೀತಿ ಏನ್ ಇರ್ತಾವ ಇರ್ತಾಕ ಹಾಳಿ ಇರ್ತಾವ, ರಟ್ ಇರ್ತಾವ, ರಟ್ ಅವನು ಪಟಪಟ ತೆಗಿತಾರ. ಹಿಂಗ್ ಪಟಪಟ ತೆಗಿತಿರ್ತಾರ. ನೀವ್ ಏನ್ ಮಾಡ್ಬೇಕ, ಅದ್ರೊಳಗೆ ನಂಬರ್ ಹೇಳ್ಕೊತ ಹೋಗ್ಬೇಕ. ಇದೆಷ್ಟದ 12, ಇದು 29, ಇದು 74, ಇದು 45, ಇದು 73. ಇದೊಂದ ಏನದ ಇಲ್ಲಿ ಡೈಗ್ರಾಮ್ ಅದ.
ಇನ್ನೊಂದ್ ಏನಂದ್ರ ಈ ಸರ್ತಿ ಹೋದ್ ಸರ್ತಿ SSC GD ಒಳಗ SSC GD ಒಳಗ ಒಂಥರ ಡಿಫ್ರೆಂಟ್ ಆಗಿ ಕೇಳ್ಯಾರ. ಏನ್ ಕೇಳ್ಯಾರ ಅಂತಾರ ಈ ರೀತಿ ಚಾರ್ಟ್ ಕೊಡ್ತಾರ. ಇದ್ರೊಳಗ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಐತಿ, ಎಂಡಿಂಗ್ ಪಾಯಿಂಟ್ ಇಲ್ಲಿ ಐತಿ. ಅವ್ರ ಏನ್ ಹೇಳ್ತಾರ ಕಲರ್ ಪ್ರಕಾರ ಹಿಂಗ ಈ ರೀತಿ ಹಿಂಗ್ ಮಾಡ್ಕೊಂತ ಹೋಗಂತಾರ ಅವ್ರು. ಈ ರೀತಿ ಕೈ ಸರ್ ಇಲ್ಲಿ ಹಾಳಿ ಕೊಡ್ತಾರ, ಈ ರೀತಿ ಮಾಡ್ಕೊಂತ ಹೋಗಂತಾರ. ಈ ರೀತಿ ಮಾಡ್ಕೊಂತ ಹೋಗಿ ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹೋಗಿ ಎಂಡಿಂಗ್ ಪಾಯಿಂಟ್ ತನಕ ಬಿಡ್ಬೇಕ. ಇದನ್ನ SSC GD ಒಳಗೆ ತೋರಿಸಿದಾರ. SSC GD ಒಳಗೆ ಇದನ್ನ ಚೆಕ್ ಮಾಡಿಸಿದಾರ. ನೀವು ಆರ್ಮಿ ಒಳಗ ನಾವೆಲ್ಲ ಆರ್ಮಿ ಟ್ರೈ ಮಾಡ್ಬೇಕಾದ್ರೆ ಈ ರೀತಿ ಕೊಟ್ಟಿಲ್ಲ, ಜಸ್ಟ್ ಇಂಥ ಅಷ್ಟೇ ಕೇಳಿದಾರ. ಆದ್ರೆ SSC GD ಇಂತ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ನೀವ್ ಏನ್ ಮಾಡ್ರಿ ಅಂತಂದ್ರ ಇದನ್ನು ಸ್ವಲ್ಪ ಲಕ್ಷ ಇರ್ಲಿ, ಆಯ್ತಾ ಕಣ್ಣಿಂದ. ನೆಕ್ಸ್ಟ್ ಏನದ ಹಲ್ಲಿಂದ. ಹಲ್ಲು ನಾ ಹೇಳಿದ್ನಲ್ಲ, ಹಸನಂಗೆ ಹಲ್ ತಿಕ್ಕೊಂಡ್ ಹೋಗ್ರಿ, ಹಲ್ ಹಂಗ ಬಿಟ್ಕೊಂಡ್ ಹೋಗಕ್ ಹೋಗ್ಬೇಡ್ರಿ. ಏನಾಗಿರ್ತದ ಅಂತಂದ್ರ ಹಿಂಗ ಗ್ಯಾಪ್ ಇರ್ಬಾರ್ದು, ಇಲ್ಲಿ ಗ್ಯಾಪ್ ಐತೆ ನೋಡಿ, ಹಿಂಗ್ ಗ್ಯಾಪ್ ಇರಬಾರ್ದು, ಈ ರೀತಿ ಗ್ಯಾಪ್ ಇರಬಾರ್ದು, ಈ ರೀತಿನೂ ಗ್ಯಾಪ್ ಇರಬಾರ್ದು. ಅಲ್ಲಿ ಈ ರೀತಿ ಎಲ್ಲ ಹೊಲಸು ಹಿಡಿದಿರಬಾರ್ದು, ಆಯ್ತಾ. ಇಲ್ಲಿ ಗ್ಯಾಪ್ ಐತೆ, ಇದು ಗ್ಯಾಪ್ ಇರಬಾರ್ದು, ಈ ರೀತಿ ಹೋಗಿ ತಿಂದಿರಬಾರ್ದು. ಹಲ್ ಹಸನಾಗಿ ತಿಕ್ಕೊಂಡ್ ಹೋಗ್ರಿ, ಓಕೆ. ಹಲ್ಲಿ ಈ ರೀತಿ ಹಳದಿ ಆಗಿರಬಾರ್ದು, ಈ ರೀತಿ ಪೂರ್ತಿ ಹೊಲಸಾಗಿರ್ಬಾರ್ದು. ಮತ್ತ ಹಲ್ ಹಿಂಗ ಕಟ್ಕಟ್ಟಾಗಿರ್ಬಾರ್ದು, ಈ ರೀತಿ ಹಲ್ಲ ಎತ್ತಬೇಕಂತ ಹಲ್ಲಿರ್ಬಾರ್ದು, ಓಕೆ. ಹಲ್ಲ ಈಗ ಹಲ್ಲಂತೂ ನಾವಂತೂ ಮಾಡ್ಕೊಂತಿದ್ದಲ್ಲ, ದೇವ್ರು ಕೊಟ್ಟಂತ ಹಲ್ಲು. ಏನ್ರಿ ನೀವು ಮಾಡ್ಕೊಂತ ಏನಂತಾರ ಹಲ್ಲು ಜಸ್ಟ್ ಕ್ಲೀನ್ ಮಾಡ್ಕೊಂಡ್ ಹೋಗ್ರಿ, ಆಯ್ತಾ. ಹಲ್ಲಿನೊಳಗ ಪಾಯಿಂಟ್ ಜಾಸ್ತಿ ಬರಂಗಿಲ್ಲ, ಬರದ್ರು ಕೂಡ ಕ್ಲಿಯರ್ ಆಗ್ತಾವ. ಸೊ ನೀವೇನ್ ಮಾಡ್ರಿ ಹಲ್ಲನ್ನ ಕ್ಲೀನ್ ಮಾಡ್ಕೊಂಡ್ ಹೋಗ್ರಿ, ಆಯ್ತಾ. ಹಲ್ಲಿನ ಬಗ್ಗೆ ಇದೆ. ನಂತರ ಏನ್ ಮಾಡ್ತಾರಂದ್ರ ಹಲ್ ಚೆಕ್ ಮಾಡುವಾಗನ ನಿಮ್ಮ ಮೂಗ್ ಚೆಕ್ ಮಾಡ್ತಾರ. ಮೂಗ್ ಚೆಕ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರಂದ್ರ ಮೂಗ್ನ್ಯಾಗ ಮೌಸ್ ಬೆಳತನ ಗಂಟ ಐತನ ಈ ರೀತಿ ಮೂಗನ್ನ ಚೆಕ್ ಮಾಡ್ತಾರ. ಮೂಗಿನ ಬಗ್ಗೆನು ಸ್ವಲ್ಪ ಏನಾದ್ರು ನಿಮ್ಗೆ ಮೂಗಿನ ಬಗ್ಗೆ ಪ್ರಾಬ್ಲಮ್ ಇರ್ತಾರ ಸ್ವಲ್ಪ ಹಾಸ್ಪಿಟಲ್ ತೋರಿಸ್ಕೊರಿ, ಆಯ್ತಾ. ಮೂಗಿನ ಬಗ್ಗೆ ಚೆಕ್ ಮಾಡ್ತಾರ. ನಂತರ ಏನ್ ಚೆಕ್ ಮಾಡ್ತಾ ಇದಾರ ನಿಮ್ಮ ಕೈ ಮತ್ತು ಕೈ ಬೆರಳುಗಳನ್ನ ಚೆಕ್ ಮಾಡ್ತಾರ. ಕೈ ಏನ್ ಚೆಕ್ ಮಾಡ್ತಾ ಇದಾರ, ಕೈ ಈ ರೀತಿ ಮಾಡಾಕಸ್ತಾರ, ಹಿಂಗ ಈ ರೀತಿ ಕುಡ್ಸಾಕಸ್ತಾರ ಕೈ. ಈ ರೀತಿ ಕೈ ಕುಡ್ಸಿದ್ರಂದ್ರ ಕೆಲವೊಬ್ರು ಕೈ ಈ ಸರ್ತಿ ನಡುವ್ ಕೂಡ್ತಾವ, ನಮ್ನು ಕೂಡ್ಸಾಕ್ ಹೋದ್ರೂ ಕೊಡಂಗಿಲ್ಲ. ಆದ್ರೆ ಕೆಲವೊಬ್ರು ಹಿಂಗ್ ಕೈ ಹಿಡಿದ್ರೆ ಸಾಕ ಈ ಸರ್ತಿ ನಡುವ್ ಕೂಡ್ತಿರ್ತಾವ. ಅದಕ್ಕೆ ಅವ್ರು ಏನ್ ಬರ್ತಾರ ಕ್ಯಾರಿ ಆಂಗಲ್ ಅಂತೇಳಿ ಪಾಯಿಂಟ್ ಬರೀತಾರ, ಆಯ್ತಾ. ನಂತರ ಏನ್ ಮಾಡ್ತಾರು ಈ ಕ್ಯಾರಿ ಆಂಗಲ್ ನಿಮ್ಗೆ ಅವ್ರಿಗೆ ಏನಾದ್ರು ಡೌಟ್ ಬರ್ತಾರ ಮತ್ತೆ ಸ್ಕೇಲ್ ಇರುತ್ತೆ, ಸ್ಕೇಲ್ ಹೆಚ್ಚಿ ನೋಡ್ತಾರೆ. ಸ್ಕೇಲ್ ಕರೆಕ್ಟ್ ಬಂತು, ಓಕೆ. ಏನಾದ್ರು ಸಮಸ್ಯೆ ಬಂತರ ಪಾಯಿಂಟ್ ಬರೀತಾರೆ, ಆಯ್ತಾ. ನಂತರ ಬೆರಳುಗಳು ಏನ್ ಚೆಕ್ ಮಾಡ್ತಾರ ಅಂದ್ರ ಕೆಲವೊಬ್ರು ಬೆರಳು ಏನ್ ಈ ಸರ್ತ ಗಂಟ್ ಇರ್ತಾವ, ಕರೆಕ್ಟ್ ಬೆರಳ ಮಡಚಿ ಮಾಡಿ ಎಲ್ಲ ಹಿಂಗ ಇದನ್ನ ಮಾಡಿ ನೋಡ್ತಾರ, ಓಕೆ. ನೆಕ್ಸ್ಟ್ ಏನದ ನೆಕ್ಸ್ಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ರಿ. ನಿಮ್ಗೆ ಏನಾದ್ರು ಪ್ರೀತಿ ತಂದೆ ಮ್ಯಾಗ ತಾಯಿ ಮ್ಯಾಗ ಪ್ರೀತಿ, ದೇವ್ರ ಮ್ಯಾಗ ಪ್ರೀತಿ, ನಿಮ್ಮ ಹೀರೋ ಮ್ಯಾಗ ಪ್ರೀತಿ, ಕ್ರಿಕೆಟರ್ ಮ್ಯಾಗ ಪ್ರೀತಿ ಇದ್ರ ಮನಸ್ನಾಗ ಇರ್ಲಿ. ಆರ್ಮಿ ಸೇರ್ಬೇಕು ಆಸೆ ಇದ್ರ ಟ್ಯಾಟೋ ಅವಶ್ಯಕತೆ ಇಲ್ಲ, ಕೈ ಮ್ಯಾಗ ಹಾಕೋನಿ ಕಾಲ್ ಮ್ಯಾಗ ಹಾಕೋನಿ ಬೇಡ. ಸ್ವಲ್ಪ ಏನಾದ್ರು ಟ್ಯಾಟೋ ಹತ್ರ ಫೇಲ್ ಮಾಡೋ ಚಾನ್ಸ್ ಇರ್ತೈತಿ. ಒಂದ್ ವೇಳೆ ಈ ಸರ್ತಿ ನಡೀತೈತಿ ಪೂರ್ತಿ ಡಿಮ್ ಇದ್ರ ಸಣ್ಣ ಸ್ಮಾಲ್ ಆಗಿ ಒಂದ್ ಸ್ಪೆಲ್ಲಿಂಗ್ ಬರ್ಕೊಂತ ನಡೀತೈತಿ. ಈ ರೀತಿ ನೀವು ಈ ರೀತಿ ರಫ್ ಆಗಿ ತಕೊಂಡು ಮತ್ತೆ ಈ ರೀತಿ ಶೋಲ್ಡರ್ ಮ್ಯಾಗ ಇಟ್ಟು ರಫ್ ಆಗಿ ತಕೊಂಡ್ರಿ ಅಂದ್ರ ಡೈರೆಕ್ಟ್ ಫೇಲ್, ನೀವು ಪಾಸ ಮಾಡಂಗಿಲ್ಲ. ಸ್ವಲ್ಪ ಏನಾದ್ರು ಸ್ಮಾಲ್ ಈ ಸರ್ತಿ ಕಾಣ್ತಿದ್ರ ಏನೋ ತಕೊಂಡ್ಬರ್ತಾ ಒಂದ್ ಸ್ವಲ್ಪ ಪಾಯಿಂಟ್ ಬರಿಬಹುದು ಅಷ್ಟ. ಶೋಲ್ಡರ್ ಮ್ಯಾಗ ಇತ್ತು ಡೈರೆಕ್ಟ್ ಫೇಲ್, ರಿಜೆಕ್ಟ್, ಆಯ್ತಾ. ಓಕೆ, ಟ್ಯಾಟೋ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ನಂತರ ಇಲ್ಲಿ ಬಂತ ನೋಡ್ರಿ, ಏನಿದು ಪೆನ್ನಿಸ್. ಪೆನ್ನಿಸ್ ಬಗ್ಗೆ ಏನಂದ್ರ ನೋಡ್ರಿ ನಾಚ್ಕೊಂತ ಅವಶ್ಯಕತೆ ಇಲ್ಲ, ಆಯ್ತಾ. ಓಕೆ, ಪೆನ್ನಿಸ್ ಏನ್ ಮಾಡ್ತಾರಂದ್ರ ಪೆನ್ನಿಸ್ ಈ ರೀತಿ ಸ್ಕಿನ್ ಇದೆಲ್ಲ ಇದನ್ನ ಸ್ಕಿನ್ ಪೂರ್ತಿ ಹಿಂದ ಮುಂದ ಹೋಗ್ತಿದ್ಲು ಕರೆಕ್ಟ್ ಆಗಿ ನೋಡ್ತಾರೆ. ಹಿಂದ್ ಸರ್ಸಿ ಮುಂದ್ ಸರ್ತಿ ನಿಮ್ಗೆ ಹೇಳ್ತಾರ ಹಿಂದ ಮುಂದ ಮಾಡ್ರಿ ಅಂತೇಳಿ. ಹಿಂದ ಮುಂದ ಮಾಡಿದ್ರ ಕರೆಕ್ಟ್ ಸ್ಕಿನ್ ಇದಾಗ್ತದೆ ನೋಡ್ತಾರ, ಆಯ್ತಾ. ನಂತರ ಏನ್ ಚೆಕ್ ಮಾಡ್ತಾರ ಅಂದ್ರ ಈ ರೀತಿ ಹಿಚ್ಕಿಡಕ್ ಹಚ್ತಾರ, ಹಿಚ್ಕಿಡ ಹೋಲ್ ಚೆಕ್ ಮಾಡ್ತಾರ. ಕೆಲವೊಬ್ರು ಹೋಲ SSC GD ಒಳಗ ಕಾರಹಳ್ಳಿ ಒಳಗ ಏನ್ ಮಾಡ್ರಿ ಅಂತಂದ್ರ ಹೋಲ್ ಎರಡದಾವ ಅಂತ ಒಬ್ರು ಪಾಯಿಂಟ್ ಬರ್ತಿದ್ರು, ಆಯ್ತಾ. ಈ ರೀತಿ ಹೋಲ್ ನೋಡ್ತಾರೆ ಕರೆಕ್ಟ್ ಐತಿ ಅದ ದೊಡ್ಡದಾಗಿರ್ಬಾರ್ದು ಪೂರ್ತಿ ಚಿಕ್ಕದಾಗಿರ್ಬಾರ್ದು, ಆಯ್ತಾ. ಕರೆಕ್ಟ್ ಐತಿ ಅಂತ ಹೇಳಿ ನಿಮ್ಗೆ ಹಿಂಗ್ ಹಿಚ್ಕಿಡಕ್ ಹಚ್ತಾರ. ಹಿಚ್ಕಿಡಕ್ ಹಚ್ಚಿದ ನಂತರ ನೋಡ್ತಾರ, ನೋಡಿ ಕರೆಕ್ಟ್ ಇತ್ತರ ಪಾಸ್ ಮಾಡ್ತಾ, ಏನಾದ್ರು ಸಮಸ್ಯೆ ಇತ್ತರ ಪಾಯಿಂಟ್ ಬರೀತಾರೆ, ಆಯ್ತಾ. ಓಕೆ, ನೆಕ್ಸ್ಟ್ ಏನ ಟೆಸ್ಟಿಸ್ ಬಗ್ಗೆ. ಏನ್ ಟೆಸ್ಟಿಸ್ ಅಂದ್ರ ಟೆಸ್ಟಿಸ್ ಎರಡು ಸೇಮ್ ಸೈಜ್ ಇರ್ಬೇಕು, ಓಕೆ. ಹಿಂಗ ಒಂದ್ ಮ್ಯಾಗ ಒಂದ್ ಹಿಂಗ್ ಕೆಳಗೆ ಇರಬಾರ್ದು, ಮ್ಯಾಗ ಒಂದ್ ಕೆಳಗೆ ಇರಬಾರ್ದು, ಮತ್ತ ಒಂದೇ ಟೆಸ್ಟಿಸ್ ಇರಬಾರ್ದು. ಎರಡು ಇರ್ಬೇಕು, ಎರಡು ಸೇಮ್ ಇರ್ಬೇಕು, ಎರಡು ಕರೆಕ್ಟ್ ಇರ್ಬೇಕು, ಮ್ಯಾಗ ಕೆಳಗೆ ಇರಬಾರ್ದು, ಆಯ್ತಾ. ಇದು ಟೆಸ್ಟಿಸ್ ಬಗ್ಗೆ, ಓಕೆ. ನಂತರ ಇನ್ನೊಂದ್ ಏನ್ ಮೇನ್ ಇಂಪಾರ್ಟೆಂಟ್ ಅಂದ್ರ ಕೆಲವೊಬ್ರಿಗೆ ಬೇಸಿಗೆ ಕಾಲ ಆಗಿತ್ತಂದ್ರ ಈ ರೀತಿ ಇನ್ಫೆಕ್ಷನ್ ಆಗ್ತಿರ್ತಾವ. ಇದೇನು ಟೆಸ್ಟಿಸ್ ಈ ರೀತಿ ಇನ್ಫೆಕ್ಷನ್ ಆಗ್ತಿರ್ತಾವ. ಇವಕ್ಕೆಲ್ಲ ಏನ್ ಮಾಡ್ರಿ ಅಂದ್ರ ಸ್ವಲ್ಪ ಯಾವ್ದಾದ್ರು ಕ್ರೀಮ್ ಅದು ಸಿಕ್ಕ್ರ ಹಚ್ಕೊಂಡ್ ಸ್ವಲ್ಪ ಸರಿಯಾಗಿ ಹಾಸ್ಪಿಟಲ್ ತೋರ್ಸ್ಕೊಂಡ್ ಅವನ್ನೆಲ್ಲ ಸರಿ ಮಾಡ್ಕೊರಿ. ಇವಕ್ಕೆಲ್ಲ ಪಾಯಿಂಟ್ ಬರ್ತಾರೆ,
ಶೀತ ಭಾಳ ಇದಾಗಿತ್ತಂದ್ರೆ ಪಾಯಿಂಟ್ ಬರ್ತಾರೆ, ಸ್ವಲ್ಪ ಹಾಸ್ಪಿಟಲ್ ತೋರಿಸ್ಕೊಂಡ್ರೆ ಸರಿ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ನಾಲ್ಕನೇ ಬಂತು ನೋಡ್ರಿ. ನಾಲ್ಕನೇ ಏನು ಮಾಡ್ತಾರೆ ಅಂದ್ರೆ ಇದು ಪಾಸ್ ಆಗೋದಿಲ್ಲ, ಇದು ಪಾಯಿಂಟ್ ಬರೀತಾರೆ, ಇದು ಪಾಯಿಂಟ್ ಬರೀತಾರೆ, ಇದು ಪಾಯಿಂಟ್ ಬರೀತಿಲ್ಲ. ಯಾಕಂದ್ರೆ ಇದು ಕಾಲ್ ಸ್ಟ್ರೇಟ್ ಐತಿ. ಇದೇನಾಗಿದೆ, ಕಾಲ್ ಸ್ವಲ್ಪ ಹಿಂಗ ಒಳಗೆ ಬಂದಾವು. ಇದೇನಾಗಿದೆ, ಪೂರ್ತಿ ಹಿಂಗೆ ಅಗಲಾಗಿದಾವೆ. ಇದೇನಿದ್ರೆ ಹಿಂಗ ಸ್ಟ್ರೇಟ್ ಐತಿ. ಆಯ್ತಾ, ಈ ರೀತಿ ಇರ್ಬೇಕು. ನಿಲ್ಬೇಕಾದ್ರೆ ನಿಮ್ಗೆ ಹಿಂಗ ವಿ ಶೇಪ್ ನಿಲ್ಲಿಸ್ತಾರೆ. ವಿ ಶೇಪ್ ನಿಲ್ಲಿಸ್ರ ಆಲ್ಮೋಸ್ಟ್ ಎಲ್ಲರೂ ಕಾಲು ಈ ಸರ್ತಿ ನಡುವೆ ಕೂಡ್ತಾವ. ಆದ್ರೆ ನೀವು ಸ್ವಲ್ಪ ಬಿಡಿಸಿಡ್ಕೋದು, ಕಾಮನ್ ಆಗಿ ಎಲ್ಲಾರು ಕೂಡ್ತಾವ, ನೀವು ಬಿಡಿಸಿಡ್ಕೋದು. ಅಲ್ಲಿ ಒಂದು ಸ್ಕೇಲ್ ಆಡಿಸ್ತಾರೆ, ಹಿಂಗ ನೀವು ಕಾಲನ್ನು ಸ್ವಲ್ಪ ಬಿಡಿಸಿಟ್ಕೊಂಡಿದ್ರೆ ಕರೆಕ್ಟ್ ಪಾಸ್ ಆಗ. ಓಕೆ, ನೆಕ್ಸ್ಟ್ ಅವ್ರಿಗೆ ಏನಾದ್ರು ಡೌಟ್ ಬರ್ತಾರೆ, ಮತ್ತೆ ಏನು ಮಾಡ್ತಾರೆ, ಕಾಲು ವಾಂಗದಾವ ಅಂತೇಳಿ ಮಲಿಸಿಡ್ತಾರೆ, ಕೆಳಗೆ ಮಲಿಸಿ. ಆಯ್ತಾ, ನೆಕ್ಸ್ಟ್ ವೆರಿಕೋಸ್. ವೆರಿಕೋಸ್ ಈ ರೀತಿ ಇಲ್ಲಿ ಕೆಲವೊಬ್ಬರಿಗೆ ನರ ಹೇಳ್ತಿರ್ತಾವ, ನರ ಹೇಳ್ತಾವ. ಅದಕ್ಕೊಂದು ಸ್ವಲ್ಪ ಐಸ್ ಹಚ್ಚಿ ತಿಕ್ಕೋರಿ. ಮತ್ತು ಅವ್ರಲ್ಲಿ ಜಿಯಾಕ್ ಹಚ್ತಾರ. ಜಿಯಾಕ್ ಹಚ್ಚ ಸ್ವಲ್ಪ ಸಾವಕಾಶ ಜಿಗಿರಿ, ಜಿಗಿದಂಗೆ ಆಕ್ಟಿಂಗ್ ಮಾಡ್ರಿ, ಸಾವಕಾಶ ಜಿಗಿರಿ. ಆಯ್ತಾ, ನೆಕ್ಸ್ಟ್ ಇದು ಹರ್ನಿಯಾ. ಈ ರೀತಿ ಗಂಟು ಇರ್ತಾವ, ಹರ್ನಿಯಾ ಅಂತೇಳಿ, ಅಪೆಂಡಿಕ್ಸ್ ಅಂತೇಳಿ, ಅಪೆಂಡಿಕ್ಸ್ ಅಥವಾ ಹರ್ನಿಯಾ ಅಂತೇಳಿ ಈ ರೀತಿ ಗಂಟು ಇರ್ತಾವ. ಈ ರೀತಿ ಗಂಟನ್ನ ಆಪರೇಷನ್ ಮಾಡಿರ್ತಾರ. ಆ ಆಪರೇಷನ್ ಆಗ್ಯಾವಲ್ಲ ಚೆಕ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಈ ರೀತಿ ಆಪರೇಷನ್ ಆಗಿದ್ರೆ ಏನ್ ಮಾಡ್ತಾರ, ಪಾಯಿಂಟ್ ಬರೀತಾರ. ಇಲ್ಲಾಂದ್ರೆ ಡೈರೆಕ್ಟ್ ಫೇಲ್ ಮಾಡ್ತಾರ. ಅಪೆಂಡಿಕ್ಸ್ ಆಪರೇಷನ್ ಈ ರೀತಿ ಏನು ಇರೋಂಗಿಲ್ಲ. ಆಯ್ತಾ, ನೆಕ್ಸ್ಟ್ ಇದು ಫ್ಲಾಟ್ ಫುಟ್. ಫ್ಲಾಟ್ ಫುಟ್ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಫ್ಲಾಟ್ ಫುಟ್ ಆಲ್ಮೋಸ್ಟ್ ಎಲ್ಲಾರು ನಾರ್ಮಲ್ ಚೆಕ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಡೌಟ್ ಬರ್ತಾರೆ, ನೀರಾಗ ಕಾಲಿದ್ದು ಹಿಂಗೆ ಹೊರಗೆ ಕಾಲು ಹಿಡಕಸ್ತಾರ. ಕಾಲ ಏನಾಗ್ಬೇಕು, ಈ ಸರ್ತಿ ಇಲ್ಲಿ ಗ್ಯಾಪ್ ಉಳ್ಬೇಕಿದೆ, ಈಗ ಇಲ್ಲಿ ಗ್ಯಾಪ್ ಉಳ್ಬೇಕಿದೆ. ಈ ರೀತಿ ಪೂರ್ತಿಯಲ್ಲಿ ಇದಾತಂದ್ರ ಇದಕ್ಕೆ ಫ್ಲಾಟ್ ಫುಟ್ ಅಂತೀವಿ. ದೈವಿನ ಹೆಜ್ಜೆ ಅದ, ಮನುಷ್ಯರ ಹಿಂಗ್ ಮಾಡ್ತಾವ, ದೈವಿನ ಹೆಜ್ಜೆ ತರ ಈ ರೀತಿ ಕಟ್ ಆಗಿರ್ತಾವ. ಅವ್ರು ಏನ್ ಮಾಡ್ರಿ ಅಂತಾರ, ಒಂದು ಬಾಲ್ ತಗೋರಿ, ಬಿರ್ಸ್ ಬಾಲ್ ತಗೋರಿ, ಒಂದು ಸ್ಟಂಪರ್ ಬಾಲ್ ತಗೋ, ಇಲ್ಕಂದ್ರೆ ಗುರು ಬಾಲ್ ತಗೋರಿ, ಇಲ್ಕ ಲೆದರ್ ಬಾಲ್ ತಗೋರಿ. ಅದ್ರ ಮ್ಯಾಗ ಕಲ್ತು ದಿನ ಒಂದು ಸ್ವಲ್ಪ ಕಾಲು ಆಡ್ಸೋದು ಬೇಡಿ, ಇದು ಕ್ಲಿಯರ್ ಆದ್ರೂ ಆಗ್ಬೋದು. ಓಕೆ, ನೆಕ್ಸ್ಟ್ ಇನ್ನ ಪೈಲ್ಸ್ ನೋಡ್ರಿ. ಇದು ಪ್ರಾಬ್ಲಮ್ ಭಾಳ ಜನಕ್ಕೆ ಇರ್ತೈತಿ. ಓಕೆ, ಈ ಪ್ರಾಬ್ಲಮ್ ಇದ್ದವ್ರು ಏನ್ ಮಾಡ್ಬೇಕಂದ್ರೆ ಇದನ್ನ ಹಾಸ್ಪಿಟಲ್ ತೋರಿಸ್ಕೋರಿ. ಯಾಕಂದ್ರೆ ಇದನ್ನ ಭಾಳ ಹಾರ್ಡ್ ಚೆಕ್ ಮಾಡ್ತಾರ ಅವ್ರ. ಈ ರೀತಿ ಪೈಲ್ಸ್ ಕೆಲವೊಬ್ರಿಗೆ ಹಿಂಗೆ ಒಳಗಿರ್ತಾವ, ಕೆಲವೊಬ್ರಿಗೆ ಪೂರ್ತಿ ಹೊರಗಿರ್ತಾವ, ಕೆಲವೊಬ್ರಿಗೆ ಬ್ಲಡ್ ಬರ್ತಿರ್ತೈತಿ, ಕೆಲವೊಬ್ರ ಉರಿ ಜಾಸ್ತಿ. ಇನ್ನ ಹಾಸ್ಪಿಟಲ್ ತೋರಿಸ್ಕೋರಿ. ಮತ್ತೆ ನಿಮ್ಗೆ ಹಾಸ್ಪಿಟಲ್ ಇದಕ್ಕಂತೂ ಮನೆ ಮದ್ದು ಏನು ಗೊತ್ತಿಲ್ಲ, ಹಾಸ್ಪಿಟ್ಲ್ ತೋರಿಸ್ಕೋರಿ. ನಿಮ್ಗೆ ಏನಾದ್ರು ಜಾಸ್ತಿ ಉರಿ ಹಾಕಿತ್ತಂದ್ರ ಇದನ್ನ ಕಡಿಮೆ ಮಾಡ್ಕೊಕ್ ಒಂದು ಸಜೆಷನ್ ಏನ್ ಮಾಡ್ಬೋದು ಅಂತಂದ್ರ, ಗಸಗಸೆ ಗೊತ್ತಲ್ಲ, ಗಸಗಸೆ ಪಾಯಸ ಮಾಡ್ತಾರಲ್ಲ, ಆ ಗಸಗಸೆ ತೆಗೆದುಕೊಂಡು ನೈಟ್ ಮಕ್ಕವಾಗ ಒಂದು ಗ್ಲಾಸ್ನಾಗ ಏನ್ ಮಾಡ್ರಿ, ಒಂದು ಗ್ಲಾಸ್ನಾಗ ಇಟ್ಟು ಏನ್ ತಗೋರಿ, ಮೊಸರು ತಗೋರಿ, ಮೊಸರು ತಗೋರಿ. ಅದ್ರೊಳಗ ಒಂದಿಟ್ಟು ಗಸಗಸೆ ಅಂದ್ರೆ ಮರುದಿನ ನೀವು ಏನಾದ್ರು ಗ್ಲಾಸ್ನಾಗ ಮೊಸರು ಕುಡಿಯಾಕತ್ತೀರಿ ಅಂದ್ರ ನಿಮಗೆ ಬಾಯಾಗ ಬರೇ ಕಸಕಸೆನೆ ಬರ್ಬೇಕು. ಆ ರೀತಿ ಜಾಸ್ತಿ ಕಸಕಸೆ ಹಾಕಿರಿ, ನೆನೆ ಇಡ್ರಿ. ನೈಟ್ ಮಕ್ಕವಾಗ ನೆನೆ ಇಟ್ಟ ಮರುದಿನ ಬೆಳಗ್ಗೆ ಎದ್ದ ಹಾಲು ತಿಕ್ಕಲ್ದನ ಒಟ್ಟ ಖಾಲಿ ಹೊಟ್ಟೆನೇ ಕೊಡ್ಬಿಡು. 4 ದಿನ ಕೊಡ್ರಿ, ಅಟ್ರಾಗ ಇದು ನೋವು ಕಡಿಮೆ ಆಕೈತಿ. ಯಾಕಂದ್ರೆ ಪೂರ್ತಿ ಬಾಡಿ ಎಲ್ಲ ಕೋಲ್ಡ್ ಆಕೈತಿ, ಅದರಿಂದ ಏನಾಕೈತಿ, ಉರಿ ಎಲ್ಲ ಕಡಿಮೆ ಆಕೈತಿ. ನಿಮ್ಗೆ ಏನಾದ್ರು ಈಗ ಸ್ಟಾರ್ಟಿಂಗ್ ಏನಾದ್ರು ಅವು ಹೇಳಕತ್ತಿದ್ದಂದ್ರ ಪೈಲ್ಸ್ ಕಡಿಮೆ ಆದ್ರೂ ಆಗ್ಬೋದು, ಪೂರ್ತಿ ಒಳಗೆ ಹೋದ್ರೂ ಹೋಗ್ಬೋದು. ಆಯ್ತಾ, ಓಕೆ. ನೆಕ್ಸ್ಟ್ ನೋಡ್ರಿ, ಸ್ವೆಟ್ಟಿಂಗ್. ಕೆಲವೊಬ್ರಿಗೆ ಅಂಜನಂದ್ರೆ ಏನಾಕೈತಿ, ಕೈಯಾಗ ಬೆವರು ಬಿಡ್ತೈತಿ, ಅದು ಭಾಳ ಇಂಪಾರ್ಟೆಂಟ್. ಹಂಗೆ ಏನಾದ್ರು ಇತ್ತಂದ್ರೆ ಏನ್ ಮಾಡ್ರಿ, ನೀವು ಒಟ್ಟ ಅಲ್ಲಿ ಅಂಜಾಕ್ ಹೋಗ್ಬೇಡ್ರಿ. ಇಲ್ಲಂತಾರೆ ಏನ್ ಮಾಡ್ರಿ, ಇದನ್ನ ಒಯ್ರಿ, ತಂಬಾಕು ಒಯ್ರಿ, ತಂಬಾಕು ಹಿಂಗೆ ತಿಕ್ಕೋತಿರಿ ಕಂಟಿನ್ಯೂ, ಏನಾಕೈತಿ ಸರಿ ಹೋಗ್ತೈತಿ. ಆಯ್ತಾ, ಅಂಜಿ ಏನಾದ್ರು ನೀವು ಕೈ ಬೆವರು ಬಿಡ್ತು, ಸ್ವೆಟ್ಟಿಂಗ್ ಬರ್ಬಿಡ್ತಾರ. ಆಯ್ತಾ, ಓಕೆ. ಇಷ್ಟೆಲ್ಲ ಮೆಡಿಕಲ್ ಒಳಗೆ ಚೆಕ್ ಮಾಡ್ತಾರ. ಇನ್ನೂ ಏನಾದ್ರು ನಿಮ್ಗೆ ನಾ ಆಲ್ಮೋಸ್ಟ್ ಎಲ್ಲ ಹುಡುಕಾಡಿ ಹಾಕಿದ್ದೀನಿ, ಆದ್ರೆ ಇನ್ನೂ ಏನಾದ್ರು ನಿಮ್ಗೆ ಉಳಿತಂದ್ರೆ ಕಮೆಂಟ್ ಹಾಕ್ರಿ, ಅದನ್ನ ಮತ್ತೆ ಮುಂದಿನ ಹಿಡಿದಾಗ ಮಾಡಿ ನಿಮ್ಗೆ ಪೋಸ್ಟ್ ಮಾಡ್ತೀನಿ. ಇಲ್ಲಕಂದ್ರೆ ಭರತೇಶ್ ಪವಾರ್ ಅಂತ ಇನ್ಸ್ಟಾಗ್ರಾಮ್ ಐತಿ, ಭರತೇಶ್ ಪವಾರ್ ಅಂತೇಳಿ ಇನ್ಸ್ಟಾಗ್ರಾಮ್ ಐತಿ, ಅದನ್ನು ಫಾಲೋ ಮಾಡ್ಕೊಡ್ರಿ. ಅದ್ರೊಳಗೆ ನೀವು ಎದ್ರ ಬಗ್ಗೆ ಮಾಹಿತಿ ಬೇಕಾದ್ರೂ ಅದ್ರ ಬಗ್ಗೆ ಮಾಹಿತಿ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಅದ್ರೊಳಗೆ ನೋಡ್ಕೊಂಡು ನೀವು ಏನು ಮಾಡ್ರಿ, ಸರಿ ಮಾಡ್ಕೊಡ್ರಿ ಅಂತ ಹೇಳ್ತಾ, ಏನಂತಾರೆ ಇದು ಕಮಾಂಡೋ ಫಿಸಿಕಲ್ ಟ್ರೈನಿಂಗ್ ಧಾರವಾಡ ಅಂತೇಳಿ, ನಾನೇ ಸ್ವಂತ ಒಂದು ಧಾರವಾಡದಲ್ಲಿ ಫಿಸಿಕಲ್ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡ್ರಿ, 8310823896 ಈ ನಂಬರ್ಗೆ ಮಾಡ್ರಿ, ಕರೆ ಮಾಡಿ ಹೆಸರನ್ನ ನೋಂದಾಯಿಸ್ಕೊಡ್ರಿ. ಅತಿ ಕಡಿಮೆ ಬೆಲೆ ಒಳಗೆ ಅಗ್ದಿ ಹೆವಿ ಹಾರ್ಡ್ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀನಿ. ಯಾರು ಆಸಕ್ತ ವಿದ್ಯಾರ್ಥಿಗಳು ಕಾಲ್ ಮಾಡಿ ಅಡ್ಮಿಷನ್ ಮಾಡ್ಕೊರಿ ಅಂತ ಹೇಳ್ತಾ, ಬರೋರು ಬನ್ನಿ. ಓಕೆ, ಇನ್ನೂ ಏನಾದ್ರು ಮೆಡಿಕಲ್ ಬಗ್ಗೆ ಬಾಕಿ ಇತ್ತು ಅಂದ್ರೆ ಕಮೆಂಟ್ ಹಾಕಿರ್ರಿ, ಅದನ್ನ ನಾ ಏನು ಮಾಡ್ತೀನಿ, ಇನ್ಸ್ಟಾಗ್ರಾಮ್ದಾಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.